ನೋಡಮ್ಮ, ಹಸ್ದಿರೋ ನಾಯಿಗೆ ಊಟ ಹಾಕು, ಸಾಯೋವರೆಗೂ ನಿನ್ನನ್ನು ಮರೆಯೋದಿಲ್ಲ, ನೆನೆಸ್ಕೊಳ್ಳು. ಹಸ್ದಿರೋ ನಾಯಿಗೆ ಊಟ ಹಾಕು. ನಾಯಿಗೆ ನಿಯತ್ತು ಅಂತಾರೆ. ಖಂಡಿತವಾಗಲೂ ಆ ನಿಯತ್ತನ್ನು ನಾಯಲ್ಲಿ ಮಾತ್ರನೇ ನಾವು ನೋಡೋಕ್ಕೆ ಸಾಧ್ಯ ಹೊರತು ಯಾವುದೇ ಮನುಷ್ಯನಲ್ಲಿ ನೋಡೋದಕ್ಕಾಗೋದು. ಇಲ್ಲಿ ನನ್ನ ಅನುಭವದಲ್ಲಿ ಸಾಕಷ್ಟು ಜನ ಬಂದು ಹೇಳಿದ್ದೀನಿ, ಕೆಲವರಿಗೆ ವಿದ್ಯೆಗಳನ್ನು ಹೇಳ್ಕೊಟ್ಟಿದ್ದೀನಿ, ಅವರ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಪರಿಹಾರ ಮಾಡಿದ್ದೀನಿ. ಒಂದೇ ಒಂದು ಮಾತನ್ನು ಸಹಿಸಿಕೊಳ್ಳಿಲ್ಲ, ಅವರಿಂದ ಒಂದೇ ಒಂದು ಸಣ್ಣ ಒಂದು ಕೋರಿಕೆಯನ್ನು ಕೇಳಿದ್ದಕ್ಕೆ ಪೂರೈಸೋಕ್ಕಾಗಲಿಲ್ಲ ಅವ್ರಿಗೆ. ಯಾಕೆಂದರೆ ಇಂಥವ್ರಿಗೆಲ್ಲ ನಿಯತ್ತಿಲ್ಲ, ಅವ್ರಿಗೆ ನಾಯಿ ಅಂತ ಬೈಯೋದಕ್ಕೂ ಅವ್ರಿಗೆ ಯೋಗ್ಯತೆ ಅರ್ಹತೆ ಇಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನೀನು ಮನುಷ್ಯರಿಗೆ ಮಾಡೋದ್ರಿಂದ ಏನೂ ಅರ್ಥ ಇಲ್ಲ. ಅಕಸ್ಮಾತ್ ನೀನು ನಿಜವಾಗ್ಲೂ ಮಾಡಿದರೂ ಕೂಡ ಅದನ್ನು ಮರೆತು ಬಿಡು. ಯಾವುದೇ ಕಾರಣಕ್ಕೂ ನಶೆ ರೀತಿ ಅದನ್ನು ನೆನಪಿಸ್ಕೊಳ್ತಾನೆ ಇರಬೇಡ. ಇದು ಮಹಾ ಪಾಪಕೃತ್ಯ, ಅಪಾಯಕಾರಿ. ನೀನು ಯಾರಿಗೆ ಮಾಡಿರು, ಗಂಡನಿಗೆ ಮಾಡು, ಮಗಳಿಗೆ ಮಾಡು, ಅಪ್ಪ ಅಮ್ಮನಿಗೆ, ಅತ್ತೆ ಮಾವನಿಗೆ, ಹೆಂಡತಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಸ್ನೇಹಿತರಿಗೆ, ಯಾರಿಗೆ ಮಾಡು, ನಿನ್ನ ಖುಷಿಗೋಸ್ಕರ ಮಾಡು, ಮರ್ತು ಬಿಡು. ಆ ಕಡೆಯಿಂದ ಏನನ್ನು ಅಪೇಕ್ಷಿಸಬೇಡ, ನಿರೀಕ್ಷೆ ಮಾಡಬೇಡ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತು ನೀನು ಈ ರೀತಿ ದುಃಖ ಪಡ್ತಾ ಇದೆಯಾ ಅಂದರೆ ಮೂಲ ಕಾರಣನೇ ಅದು. ನೀನು ಅಪೇಕ್ಷೆ ಹೆಚ್ಚಾಗಿದೆ ನಿನ್ನಲ್ಲಿ, ನಿರೀಕ್ಷೆಗಳು ಸಿಕ್ಕಾಬಟ್ಟೆ ಇದೆ ನಿನ್ನಲ್ಲಿ. ಆದರೆ ಅವ್ರು ಯಾರು ನಾಯಿಗಳಲ್ಲ. ನಾಯಿಗೆ ನಿಯತ್ತಿರೋದ್ರಿಂದ ಒಂದು ಹೊತ್ತು ಊಟ ಹಾಕಿದ್ರೂ ಅದು ಸಾಯೋವರೆಗೂ ನೆನೆಸ್ಕೊಳ್ಳುತ್ತೆ. ಅಂಥದ್ರಲ್ಲಿ ಇವ್ರಿಗೆ ವರ್ಷ ಎಲ್ಲ ಎಷ್ಟು ಮಾಡಿದ್ರೂ ಕೂಡ ನೆನೆಸ್ಕೊಳ್ಳೋದಿಲ್ಲ. ನನಗೆ ನನ್ನ ಅನುಭವಗಳಿಂದ ನಾನು ಈ ರೀತಿ ಮಾತಾಡೋದಕ್ಕೆ ಸಾಧ್ಯ. ಸಾಕಷ್ಟು ಜನಕ್ಕೆ ಹೇಳಿದ್ದೀನಿ, ಕಲಿಸ್ಕೊಟ್ಟಿದ್ದೀನಿ, ಅವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ, ಅವ್ರ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡಿದ್ದೀನಿ. ಆದರೆ ನನಗೆ ಅವರು ಸಹಾಯ ಮಾಡಬೇಕು ಅಂತ ಬಂದಾಗ, ಅಥವಾ ಅವರಿಂದ ನಾನು ಏನಾದರೂ ಬಯಸಿದಾಗ, ಅವರು ಎಷ್ಟು ಹಿಂಗೆ ಚಿಟಿಕೆ ಹೊಡೆಯೋಷ್ಟಲ್ಲಿ ರಿಜೆಕ್ಟ್ ಮಾಡ್ತಾರೆ ಅಂತಂದರೆ, ನೆನಪಿಸ್ಕೊಳ್ಳೋದಿರಲಿ, ಅದು ಬಹಳ ದೂರದ ಮಾತು. ಇವನಿಗೆ ದುರಹಂಕಾರ, ಅಹಂಕಾರ ಬಂದ್ಬಿಟ್ಟಿದೆ, ಇವನೇ ದೊಡ್ಡ ಬ್ರಹ್ಮಗುರು ಅಂತ ಅನ್ಕೊಂಬಿಟ್ಟವನೆ, ಸೊ ಜಗತ್ತನ್ನು ಸೃಷ್ಟಿ ಮಾಡ್ದಾನೆ ಇವನು ಅನ್ಕೊಂಬಿಟ್ಟವನೆ, ಯಾವಾಗಲೋ ಒಂದು ಕಾಲದಲ್ಲಿ ಸಹಾಯ ಮಾಡಿದ್ದಕ್ಕೆ ಏನು ಜೀವನ ಪರ್ಯಂತ ನಾನು ಇವನಿಗೆ ಚರಣದಾಸನಾಗಿರಲ್ಲ ಅಂತ ಹೇಳ್ಕೊಂಡು ಹೊರಟು ಮಾತುಗಳನ್ನು ಅವರ ಒಳಗಡೆನೇ ಆಡ್ಕೊಳ್ತಾ ಇರ್ತಾರೆ. ಅದೇ ರೀತಿ ಮನುಷ್ಯನಿಗೆ ಖಂಡಿತವಾಗ್ಲೂ ನಿಯತ್ತಿಲ್ಲ. ಎಲ್ಲರಿಗೂ ಹೇಳ್ತಾ ಇಲ್ಲ, ಒಂದು 20% ಜನಕ್ಕೆ ಖಂಡಿತವಾಗ್ಲೂ ನಿಯತ್ತಿರುತ್ತೆ. ಇನ್ನು 80% ಜನ ಇದ್ದಾರೆ, ಯಾರಿಗೂ ನಿಯತ್ತಿಲ್ಲ. ಆದ್ದರಿಂದ ನೀನು ರೋಧಿಸೋದ್ರಲ್ಲಿ, ಕೊರಗೋದ್ರಲ್ಲಿ ಅರ್ಥ ಇಲ್ಲ. ಥಿಂಕ್ ಪಾಸಿಟಿವ್. ನಿನ್ನ ಖುಷಿಗೋಸ್ಕರ ನೀನು ಇನ್ನೊಬ್ರಿಗೆ ಸಹಾಯ ಮಾಡು. ಅವ್ರಿಗೆ ಏನು ಬೇಕು ಆ ರೀತಿ ನೀನು ಯಾವುದನ್ನು ಬೇಕಾದ್ರೂ ಮಾಡು, ತೃಪ್ತಿಗೋಸ್ಕರ. ನಿನ್ನ ತೃಪ್ತಿ, ನಿನ್ನ ಮನಸ್ಥಿತಿ, ಪರಿಸ್ಥಿತಿಗಳು ಅದ್ಭುತವಾಗಿ ಬೆಳೆಯೋದಕ್ಕೋಸ್ಕರ. ಅದು ಬಿಟ್ಬಿಟ್ಟು ಅವರಿಂದ ಏನಾದರೂ ನಿರೀಕ್ಷೆಗಳನ್ನು ಮಾಡಿಕೊಂಡ್ರೆ, ಅಪೇಕ್ಷೆಗಳನ್ನು ನೀನೇನಾದರೂ ಬಯಸಿದ್ರೆ, ಖಂಡಿತವಾಗಲೂ ನೀನು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳೋ ವಿಚಾರನ ಬರೆದಿಟ್ಕೊಂಬಿಡು. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಅನುಭವದ ಮಾತುಗಳು ಅಮೃತಕ್ಕೆ ಸಮ ಅಂತಾರೆ. ಈ ಮಾತುಗಳನ್ನು ನೀನು ಟ್ಯಾಟು ಹಾಕಿಸ್ಕೋಬೇಕು, ಅಚ್ಚೆ ವಹಿಸ್ಕೊಳ್ಬೇಕು ಅಂತ ಅದ್ಭುತವಾದ ಮಾತುಗಳು. ಮತ್ತೊಮ್ಮೆ ನಾನು ಹೇಳಿರೋದನ್ನು ಮನೆಗೆ ಹೋಗಿ ಮನನ ಮಾಡಿ, ನಿನಗೆ ಅರ್ಥ ಆಗುತ್ತೆ.